ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ನಾನು ಹರಿದ್ವಾರ ಪತಂಜಲಿ ಯೋಗ ಗ್ರಾಮಕ್ಕೆ ಬಂದಿದ್ದೆ. ಅಲ್ಲಿ ಗಿಡಗಳನ್ನು ತುಂಬ ಚೆನ್ನಾಗಿ ಹಚ್ಚಿದ್ದಾರೆ. ಇದು ಎಂಟ್ರಿ ಆಗುವಂಥದ್ದು, ರಿಜಿಸ್ಟ್ರೇಷನ್ ಮಾಡುವಂಥ ಒಂದು ರೂಮು. ಅದರ ಎದುರುಗಡೆನೇ ಹ್ಯಾಂಗಿಂಗ್ ಪಾಟ್ಗಳಲ್ಲಿ, ಸಣ್ಣ ಪಾಟ್ಗಳಲ್ಲಿ, ನೆಲದಲ್ಲಿ ತುಂಬಾ ಚೆನ್ನಾಗಿ ಹೂಗಳು ಹಾಕಿದ್ದಾರೆ. ಈ ಯೋಗ ಗ್ರಾಮ ಏನಿದೆಯಲ್ಲ, ಈ ಯೋಗ ಗ್ರಾಮ ನೀವು ಪೂರ್ತಿ ಸುತ್ತಾಡಿದ್ರೂ ನಿಮಗೆ ಹೂವಿನ ಗಿಡಗಳು ಎಲ್ಲ ಸಿಕ್ಕತ್ತೆ. ಈ ರೂಮು, ಈ ರಿಜಿಸ್ಟ್ರೇಷನ್ ಆಫೀಸ್ ಏನಿದೆಯಲ್ಲ ಅದ್ರ ಮುಂದ್ಗಡೆನೇ ಈ ರೀತಿಯಾಗಿ ಇದು ಎಲ್ಲ ಏನಂದರೆ ಔಷಧಿ ಸಸ್ಯಗಳಿದು. ಇದು ಕೆಲವೊಬ್ಬರಿಗೆ ಗೊತ್ತಿರಲ್ಲ, ಹಾಗಾಗಿ ಅವರು ಇಲ್ಲಿ ಇಟ್ಟಿದ್ದಾರೆ ನೋಡೋಕ್ಕೆ ಅಂತ. ಆಮೇಲೆ ಅದ್ರ ಹೆಸರು ಕೂಡ ಇಲ್ಲಿ ಇಟ್ಟಿದ್ದಾರೆ. ಇಷ್ಟರಲ್ಲಿ ನಾವು ಒಂದು 4 ಆದರೂ ಮನೆಯಲ್ಲಿ ಬೆಳೆಸಲೇಬೇಕು ಅಂತ ನನಗನ್ಸುತ್ತೆ. ಯಾಕಂದರೆ ಮನೆ ಮದ್ದು ಅನ್ನೋದು ತುಂಬಾ ಒಳ್ಳೆಯದು. ಮನೆಯಲ್ಲಿ ನಾವು ಬಳಸಬೇಕು ಆವಾಗವಾಗ. ನೋಡಿ, ಲೆಮನ್ ಗ್ರಾಸು ಈ ಥರದನ್ನೆಲ್ಲ ನಾವು ಬಳಸ್ಕೋಬೋದು. ಆಮೇಲೆ ಎಲೆ ಬಳ್ಳಿ ಆಯಿತು, ಈ ಥರದನ್ನು ನಾವು ಮನೆಯಲ್ಲಿ ಎಲ್ಲ ಬೆಳೆಸೋಕ್ಕಾಗಿಲ್ಲ ಅಂದರೂ ಕೊನೆಗೆ ಒಂದು 4 ಗಿಡಗಳನ್ನಾದರೂ, ಔಷಧಿ ಗಿಡಗಳನ್ನು ನಾವು ಬಳಸ್ಕೋಬೇಕು. ನೋಡಿ, ಇಲ್ಲೂ ಕೂಡ ಇಟ್ಟಿದ್ದಾರೆ. ಈ ಥರ ಸ್ಟ್ಯಾಂಡ್ ಮಾಡಿ ಇಟ್ಟಿದ್ದಾರೆ, ಸ್ಟೆಪ್ ಬೈ ಸ್ಟೆಪ್ಪು. ಶಾತಾವರಿ, ಆಮೇಲೆ ಅಶ್ವಗಂಧ, ಈ ಥರ ಎಲ್ಲನೂ ಪಾಟಲ್ಲಿ ಹಾಕಿ ಇಟ್ಟಿದ್ದಾರೆ. ಬೇವಿನ ಗಿಡ ಕೂಡ ಅವರು ಇಟ್ಟಿದ್ದಾರೆ ಇದರಲ್ಲಿ. ಆಲ್ಮೋಸ್ಟ್ ಎಲ್ಲ ಅವರು ಏನು ಔಷಧಿಗೆ ಬಳಸ್ತಾರಲ್ಲ ಅದರಲ್ಲಿ ಒಂದಿಷ್ಟನ್ನು ಇಲ್ಲಿ ಇಟ್ಕೊಂಡಿದ್ದಾರೆ. ಈಗ ಚಳಿಗಾಲ ಆಗಿರೋದ್ರಿಂದ ಕೆಲವೊಂದು ಗಿಡಗಳು ಡಾರ್ಮೆನ್ಸಿಗೆ ಹೋಗಿರುತ್ತೆ. ಒಂದು ಸುದರ್ಶನ ಅಂತ ಇದೆ, ಅದು ಏನು ಅಂತ ನನಗೂ ಅಷ್ಟು ಸರಿಯಾಗಿ ಗೊತ್ತಿಲ್ಲ. ಇದರಲ್ಲಿ ಕೆಲವೊಂದು ಗೊತ್ತಿದ್ದಾವೆ, ಕೆಲವೊಂದು ಗೊತ್ತಿಲ್ಲ. ನೋಡಿ, ಇದು ಎಲ್ಲ ಇನ್ಸುಲಿನ್ನು. ಆಮೇಲೆ ಈ ಥರ ಎಲ್ಲ ಗಿಡಗಳನ್ನು ಅವರು ಇಟ್ಕೊಂಡಿದ್ದಾರೆ. ಕೆಲವೊಂದು ಮಾತ್ರ ಗೊತ್ತಿದೆ ನನಗೆ, ಇನ್ನು ಉಳಿದಿದ್ದು ಗೊತ್ತಿಲ್ಲ. ತಿಳ್ಕೋಬೇಕು. ಕೆಲವೊಂದನ್ನು ನಾವು ಮನೆಯಲ್ಲೇ ಮನೆ ಮದ್ದು ಮಾಡಿಕೊಂಡು ಯೂಸ್ ಮಾಡ್ಕೋಬೇಕು. ಅಲೋಪತಿಕ್ಕನ್ನು ಆದಷ್ಟು ದೂರ ಇಡಬೇಕು. ಯಾಕಂದರೆ ಕೆಮಿಕಲ್ ಆಗಿ ಬಳಸೋದ್ರಿಂದ ನಾವು ಆದಷ್ಟು ಅದರಿಂದ ದೂರ ಇರೋದು ತುಂಬಾ ಒಳ್ಳೆಯದು. ನೀವು ಕೂಡ ನಿಮ್ಮ ಮನೆಯಲ್ಲಿ ಒಂದು 4 ಗಿಡಗಳನ್ನ ಔಷಧಿ ಸಸ್ಯಗಳನ್ನು ಹಾಕ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಯಾಕಂದರೆ ಇವರು ಒಂದು ಯೋಗ ಗ್ರಾಮದಲ್ಲಿ ಎಷ್ಟು ಹೂವಿದ್ದಾವೆ ಅಂದರೆ ಎಣ್ಸೋಕ್ಕಾಗಲ್ಲ, ಅಷ್ಟೊಂದಿದೆ. ಆಮೇಲೆ ನಾನು ಪೂರ್ತಿಯಾಗೂ ತೋರಿಸಲ್ಲ, ಯಾಕೆಂದರೆ ಪೂರ್ತಿಯಾಗಿ ತೋರಿಸಿದ್ರೆ 1 ಗಂಟೆ ಆಗ್ಬೋದು ವಿಡಿಯೋ, ಅಷ್ಟು ಹೂಗಳಿದೆ. ಸೇವಂತಿಗೆ ಹೂವಿನ ಸೀಸನ್ ಇರೋದ್ರಿಂದ ಸೇವಂತಿಗೆ ಹೂವಿಂದು ಗಿಡಗಳು, ಆಮೇಲೆ ಡೇರೆ ಹೂವಿನ ಗಿಡಗಳು, ಗುಲಾಬಿ ಹೂವಿನ ಗಿಡಗಳು ತುಂಬಾ ಇಟ್ಟಿದ್ದಾರೆ. ಸೇವಂತಿಗೆನಲ್ಲಂತೂ ಎಷ್ಟು ವೆರೈಟಿ ಇದೆ ಅಂದರೆ ನಾನು ನರ್ಸರಿನಲ್ಲಿ, ನಮ್ಮೂರಲ್ಲಿರೋಂಥ ನರ್ಸರಿನಲ್ಲೂ ನೋಡಿಲ್ಲ ನಾನು. ಅಷ್ಟು ಕಲರಲ್ಲಿದೆ, ಅಷ್ಟು ವೆರೈಟಿ ಆಗಿದ್ದಾವೆ, ಅಷ್ಟು ಚೆನ್ನಾಗಿದ್ದಾವೆ. ನೋಡಿ, ಒಂದೊಂದು ಗಿಡದಲ್ಲಿ ಈ ರೀತಿಯಾಗಿ ಗುಚ್ಚಾಗಿ ಹೂ ಬಂದಿದೆ ಎಲ್ಲನೂ. ತುಂಬಾ ಖುಷಿ ಅನಿಸ್ತು ನನಗೆ ನೋಡಿಬಿಟ್ಟು. ನೋಡಿ ಎಷ್ಟು ವೆರೈಟಿ, ಎಷ್ಟು ಕಲರ್ಸ್ ಇದೆ ಅಂತ. ವೈಟು, ಪರ್ಪಲ್ಲು, ಪಿಂಕು, ಆಮೇಲೆ ಆರೆಂಜು, ರೆಡ್ಡು, ಎಲ್ಲ ಕಲರಲ್ಲೂ ಇದೆ ಫ್ರೆಂಡ್ಸ್ ನೋಡಿ. ಹಾಗೆ ನಡುವೆ ಚೆಂಡು ಹೂವನ್ನು ಕೂಡ ಅವರು ಹಾಕಿದ್ದಾರೆ. ಅಲ್ಲಲ್ಲಿ ಕೆಲವೊಂದಿಷ್ಟು ತರಕಾರಿ ಕೂಡ ಬೆಳೆದಿದ್ದಾರೆ. ಬೂದುಗುಂಬಳಕಾಯಿ, ಆಮೇಲೆ ಇದು ಎಲೆಕೋಸು ಗ್ರೀನ್ ಕಲರ್ ಮತ್ತು ಪರ್ಪಲ್ ಕಲರ್ 2 ಬರುತ್ತಲ್ಲ, ಎರಡನ್ನೂ ಅವ್ರು ಹಾಕಿದ್ದಾರೆ. ಎಲ್ಲಿ ಜಾಗ ಸಿಕ್ಕಿದೆಯೋ ಅಲ್ಲೆಲ್ಲ ಹಾಕಿದ್ದಾರೆ. ನೋಡಿ, ಇದು ಮಹರ್ಷಿ ಕುಟಿಯ. ಇದರಲ್ಲೇ ತುಂಬ ರೂಮ್ಗಳಿದೆ ಇವ್ರದ್ದು. ಇದರಲ್ಲಿ ಮಹರ್ಷಿ ಕುಟಿಯದಲ್ಲಿ ನಾವಿರೋದು. ಇಲ್ಲಿ ನ್ಯಾಚುರೋಪತಿ ಅಂತ ಹೇಳಿ ಬರೆದಿದ್ದಾರೆ. ಅದು ಕೂಡ ಗಿಡನೇ ಕಟ್ ಮಾಡಿದ್ದಾರೆ, ಅಷ್ಟು ಟ್ರಿಮ್ ಆಗಿ ಕಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿ. ಚೆಂಡು ನೋಡಿ ಎಷ್ಟಾಗಿದ್ದಾವೆ ಅಂತ. ಈಗ ಸೇವಂತಿಗೆ ಹೂವು ಬಾಡೋಗಿದೆ, ಅದನ್ನು ಕಟ್ ಮಾಡ್ತಾ ಇದ್ದಾರೆ ಅಲ್ಲಲ್ಲಿ. ಅದನ್ನ ಕಟ್ ಮಾಡ್ತಾರೆ, ಮತ್ತೆ ವಾಪಸ್ಸು ಇದು ಹೂ ಬಿಡುತ್ತೆ. ಯಾಕಂದರೆ ಇಲ್ಲಿ ಇನ್ನೂ ಚಳಿ ಇನ್ನೂ ಇರುತ್ತೆ, ಹಂಗಾಗಿ ಹೂ ಬಂದೇ ಬರುತ್ತೆ. ಇದು ನೋಡಿ, ಡೇರೆ ಹೂವಂತೂ ಒಂದು ಅಂಗೈಗಿಂತ ದೊಡ್ಡದಿದೆ ಹೂವು, ಅಷ್ಟು ದೊಡ್ಡದಾಗಿ ಹೂ ಬಂದಿದೆ. ಎಲ್ಲ ವೆರೈಟಿನಲ್ಲೂ ಈ ಹೂಗಳಿದೆ ಇಲ್ಲಿ. ಗುಲಾಬಿ ಕೂಡ ಅಷ್ಟೇ ತುಂಬ ಕಲರಲ್ಲಿದೆ. ಸೇವಂತಿಗೆ, ಡೇರೆ ತುಂಬ ಕಲರ್ಸಲ್ಲಿದೆ. ಯಾಕಂದರೆ ನಾನು ನಮ್ಮೂರಲ್ಲಿ ನರ್ಸರಿನಲ್ಲೂ ಇಷ್ಟು ನೋಡಿಲ್ಲ ನಾನು, ಅಷ್ಟು ಚೆನ್ನಾಗಿದೆ.
ನೋಡಿದ್ರೆ ತುಂಬಾ ಖುಷಿಯಾಗುತ್ತೆ. ಏನಾದ್ರು ನಮ್ಮ ಒಂದು ದೇಹಕ್ಕೆ ರೋಗ ಏನಾದ್ರು ಇದ್ದರೆ ಈ ಹೂಗಳು ನೋಡಿದ್ರೇ ಹೊರಟೋಗುತ್ತೆ, ಅಷ್ಟು ಚೆನ್ನಾಗಿದೆ ಈ ಯೋಗ ಗ್ರಾಮ. ಇದು ನೋಡಿ ಕ್ಯಾಲೆಂಡುಲಾ, ಅದು ಏನು ಆರೆಂಜು ಮತ್ತು ಯೆಲ್ಲೋ ಕಲರ್ ಏನು ಕಾಣ್ತಾ ಇದೆಯಲ್ಲ ಅದೆಲ್ಲ ಕ್ಯಾಲೆಂಡುಲಾ. ಅದು ತುಂಬ ಚೆನ್ನಾಗಿ ಹಾಕಿದ್ದಾರೆ. ಇನ್ನು ಅದು ವೈಟ್ ಕಲರಲ್ಲಿ ಕಾಣ್ತಾ ಇದೆಯಲ್ಲ ಅದೆಲ್ಲ ಸಾಲ್ವಿಯಾ, ಅದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಹೂಗಳು ಬಿಟ್ಟಿದೆ. ಆಮೇಲೆ ಸ್ಟಾಕ್ ಇದೆ ಇವ್ರ ಹತ್ರ, ತುಂಬ ಚೆನ್ನಾಗಿ ಹೂಗಳು ಬರುತ್ತೆ ಫ್ರೆಂಡ್ಸ್. ಅದರಲ್ಲೆಲ್ಲ ನೀವು ವಿಂಟರ್ ಸೀಸನ್ ಮುಗಿಯೋ ತನಕನೂ ಹೂಗಳು ಇದ್ದೇ ಇರುತ್ತೆ ಇದರಲ್ಲಿ. ಇಲ್ಲಿ ಗಿಡಗಳನ್ನು ತುಂಬಾ ಹಚ್ಚಿದ್ದಾರೆ. ಹೂವಿನ ಗಿಡಗಳಂತೂ ಸಾಕಷ್ಟಿದೆ, ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.